ಆಡಳಿತ ಪಕ್ಷ ಒಂದ್ ಕಡೆ ಪ್ರೊಟೆಸ್ಟ್ ಮಾಡ್ತಾ ಇರೋದು, ಇದಕ್ಕೆ ವಿರುದ್ಧವಾಗಿ ವಿಪಕ್ಷ ಸಹ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಮಾತಾಡಲಿಕ್ಕೆ ನಮ್ಗೆ ಪರಿಷತ್ ಸದಸ್ಯರಾದಂತಹ ಶರವಣ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತಾರೆ. ಸರ್, ಇವತ್ತು ನೀವು ವಿಪಕ್ಷವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಾ, ಏನ್ ಹೇಳ್ತೀರಾ ಸರ್? ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರತಕ್ಕಂತ ದೊಡ್ಡ ಮಟ್ಟದ ಭ್ರಷ್ಟಾಚಾರವನ್ನ ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ಬಿಜೆಪಿ ಮತ್ತು JDS NDA ಪಾರ್ಟ್ನರ್ಸ್ ನಾವಿಬ್ಬರು ಜೊತೆಯಲ್ಲಿ ನಮ್ಮ ಹೋರಾಟ ನಿರಂತರವಾಗಿ ತಿಮ್ಮಾಪುರ್ ಅವರ ರಾಜೀನಾಮೆಯನ್ನ ಪಡೆಯವರೆಗೂ ನಾವು ಬಿಡೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡು ಕೂಡಲೇ ತಿಮ್ಮಾಪುರ್ ಅವರ ರಾಜೀನಾಮೆಯನ್ನ ವಾಪಸ್ ಪಡಿಬೇಕು. ಇಲ್ಲಾಂದ್ರೆ ಈ ಹೋರಾಟ ದೊಡ್ಡ ಮಟ್ಟದ ರಾಜ್ಯ ಮಟ್ಟದಲ್ಲಿ ನಡೀತದೆ. ಬಹುಶಃ ಇವತ್ತು ಅವರ ಅಸೋಸಿಯೇಷನ್ ಅಧ್ಯಕ್ಷರು ಕೂಡ ಆಗ್ಲೇ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೀತಾ ಇದ್ದೀನಿ, ಕ್ರಮ ಆಗಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ. ನಾವಂತೂ ಬಿಡೋ ಪ್ರಶ್ನೆನೇ ಇಲ್ಲ. ಇವತ್ತು ಈ ಸರ್ಕಾರ ಬಂದಾಗಿಂದ ಒಂದಲ್ಲ ಒಂದು ರೀತಿಯಲ್ಲಿ ಭ್ರಷ್ಟಾಚಾರದ ಪಿತಾಮಹ ಆಗಿದೆ. ಇದನ್ನು ಕೂಡಲೇ ಎಚ್ಚೆತ್ಕೊಂಡು ವಾಪಸ್ ಪಡಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದೀವಿ. ಎಲ್ಲೋ ಒಂದ್ ಕಡೆ ರಾಮ್ಜಿ ಬಿಲ್ ನ ವಿಚಾರವಾಗಿ ಅದು ಚರ್ಚೆ ಆಗಬಾರ್ದು ಅನ್ನೋ ವಿಚಾರಕ್ಕೋಸ್ಕರ ಈ ಅಬಕಾರಿ ಇಲಾಖೆ ಹಗರಣವನ್ನು ನನ್ನ ಮೇಲೆ ಹೊರಿಸ್ತಾ ಇದ್ದಾರೆ ಅಂತೇಳಿ ಆರ್ಬಿ ತಿಮ್ಮಾಪುರ್ ಹೇಳ್ತಾ ಇದ್ದಾರೆ. ನೋಡಿ, ಅವ್ರು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ, ವಿತ್ ದಾಖಲೆ ಇದೆ. ನಾವು ಪ್ರೊಡ್ಯೂಸ್ ಮಾಡ್ತೀವಿ, ಸದನದಲ್ಲಿ ಜನಕ್ಕೆ ಬಿಡ್ತೀವಿ, ಜನ ತೀರ್ಮಾನ ತಗೋತಾರೆ. ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡಿಲ್ಲದ್ರೆ ಅವ್ರಿಗೂ ಕೂಡ ಅದು ತಿರುಗುಬಾಣ ಆಗುತ್ತೆ. ಆಗ್ಲೇ ಇಬ್ಬರು ಮಂತ್ರಿಗಳು ಬಂದಾಗಿಂದ ಯಾರು ಯಾವ ವಿಚಾರಕ್ಕೋಸ್ಕರ ರಾಜೀನಾಮೆ ಕೊಟ್ಟಿದ್ದಾರೆ, ಯಾರು ಜೈಲಿಗೆ ಹೋಗಿದ್ದಾರೆ, ಏನೇನಾಗಿದೆ ಅನ್ನೋದನ್ನ ಎಲ್ರಿಗೂ ಗೊತ್ತಿದೆ. ಮತ್ತೆ ಇವ್ರಿಗೂ ಅದೇ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ಸರ್ಕಾರವನ್ನ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಸರ್, ಎಲ್ಲೋ ಒಂದ್ ಕಡೆ ಇವತ್ತು ಆಡಳಿತ ಪಕ್ಷ ರಾಜ್ಯದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ, ಅಂದ್ರೂ ರಾಜ್ಯಪಾಲರ ವಿರುದ್ಧವಾಗಿ ಮತ್ತೆ ರಾಜಭವನವನ್ನು ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಸಹ ಮಾಡ್ತಾ ಇದೆ. ನೋಡಿ, ರಾಜ್ಯಪಾಲರು ಅವರ ಜವಾಬ್ದಾರಿಯನ್ನ ಸಂವಿಧಾನದ ಬರುವಾಗಿ ಏನ್ ಮಾಡಬೇಕು ಅದನ್ನ ಮಾಡಿದ್ದಾರೆ. ರಾಜ್ಯಪಾಲರು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೇಳಿ ಯಾರು ಒತ್ತಾಯ ಮಾಡಕ್ ಆಗಲ್ಲ. ರಾಜ್ಯಪಾಲರು ಅವ್ರ ಕೆಲಸವನ್ನ ನಿಷ್ಠಾವಂತ ನಿಭಾಯಿಸಿದ್ದಾರೆ. ಇವತ್ತು ಏನೋ ಒಬ್ಬ ಶಾಸಕರು ರಾಜ್ಯಪಾಲರಿಗೆ ಮುತ್ತಿಗೆ ಹಾಕಿ ಅವ್ರಿಗೆ ತೊಂದರೆ ಕೊಡುವಂತ ಕೆಲಸವನ್ನ ಸದನದಲ್ಲಿ ಮಾಡಿದ್ದಾರೆ. ಅವರ ವಿರುದ್ಧವಾಗಿ ಕ್ರಮ ಆಗ್ಬೇಕು ಅಂತೇಳಿ ನಾವು ಕೂಡ ಒತ್ತಾಯ ಮಾಡ್ತಾ ಇದ್ವಿ. ಇದಿಷ್ಟು ಶರವಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಮರಾವ್ ಜೊತೆ ಕಿರಣ್ ಕಾನ್ಮನೆ, ಕರ್ನಾಟಕ ನ್ಯೂಸ್ ಬಿಟ್, ಬೆಂಗಳೂರು.